ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಕ್ವಿಕ್ ರೆಸಿಪಿ, ಈಸಿ, ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡೇ ಮಾಡ್ಬೋದು. ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲಿಗೆ ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಬಿರಿಯಾನಿ ಟೇಸ್ಟ್ ಚೆನ್ನಾಗಿರುತ್ತೆ, ಇದು ಮಾಡ್ಕೊತೀನಿ. ಇವಾಗ ಹೆಂಗಿದ್ರು ಯುಗಾದಿನೂ ಬರ್ತಾಯಿದೆ. ಯುಗಾದಿಗೆ ಒಂದು ರೆಸಿಪಿ ನನ್ನ ಕಡೆಯಿಂದ. ಮೊದಲಿಗೆ ಏನೇನು ಬೇಕು ಅಂತ ನೋಡೋಣ. ಫಸ್ಟು ಮಟನ್ನ ಬೇಯಿಸ್ಬೇಕು ನೀಟಾಗಿ. ಉಪ್ಪು ಹಾಕಿದ್ದೀನಿ, ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಬೇಯಿಸ್ಕೊಂಡಿದ್ದೀನಿ. ನಾನು ತಂದಿರೋದು 1 kg ಮಟನ್ ತಂದಿದ್ದೀನಿ ನಾನು. ಮೊದಲೇ ಮಟನ್ನ ಬೇಯಿಸ್ಕೋಬೇಕು. ಎಳೆದಾದರೆ ಕಮ್ಮಿ ವಿಷಲ್ಲು, ಬಲ್ತಿರೋದಾದರೆ ಜಾಸ್ತಿ ವಿಷಲ್ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಳ್ಳಿ ಮಟನ್ ಎಷ್ಟು ಬೇಯಬೇಕು ಅಂತ. ಪುದೀನ ಸೊಪ್ಪನ್ನ ನೀಟಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ನಾನು. ಪುದೀನ ಸೊಪ್ಪು ಒಗ್ಗರಣೆಗೂ ಬೇಕು ಮತ್ತು ರುಬ್ಕೊಳ್ಳೋಕ್ಕೂ ಬೇಕು ಒಂದು ಸ್ವಲ್ಪ. ನೆಕ್ಸ್ಟು ಸೋಂಪು ಒಗ್ಗರಣೆಗೆ. ಸೋಂಪು, ಲವಂಗ, ಒಂದು ಸ್ವಲ್ಪ ಚಕ್ಕೆ, ಪಲಾವ್ ಎಲೆ, ಮರಾಠ ಮೊಗ್ಗು ಮತ್ತು ಒಂದು ಕಲ್ಲು ಹೂವು ಅಂತ ಸಿಗುತ್ತೆ. ಅದು ಬೇಕಾದ್ರೆ ಆಪ್ಷನಲ್ಲು, ನಿಮಗೆ ಬೇಡ ಅಂದರೆ ಹಾಕ್ಕೊಳ್ಳಿ, ಬೇಕು ಅಂತ ಹಾಕ್ಕೊಳ್ಳಿ. ಇದು ಒಗ್ಗರಣೆಗೆ ನಿಮ್ಗೆ ಯಾವ ಥರ ಕ್ವಾಂಟಿಟಿ ಬೇಕು ಆ ಥರ ತಗೊಳ್ಳಿ. ಒಬ್ಬರು ಪಲಾವ್ ಎಲೆ ಇಷ್ಟಪಡಲ್ಲ, ಪಲಾವ್ ಎಲೆ ಮತ್ತು ಸಾಮಾನು ಚಕ್ಕೆ ಲವಂಗ ಹಾಕೋದು ಇಷ್ಟಪಡಲ್ಲ. ಆಪ್ಷನಲ್, ನೀವು ಹೆಂಗೆ ಬೇಕಾದ್ರೂ ತಗೊಳ್ಳಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಇಂಡಿಯಾ ಗೇಟ್ ಬಾಸುಮತಿ ಅಕ್ಕಿ. ನಿಮಗೆ ಮಾಮೂಲಿ ಅಕ್ಕಿನೂ ಯೂಸ್ ಮಾಡ್ಕೊಬೋದು. ಈರುಳ್ಳಿ ಒಂದು 5 ತಂದಿದ್ದೀನಿ. ಸಣ್ಣ ಈರುಳ್ಳಿ, ಅದಕ್ಕೆ ಅಷ್ಟು ಕಾಣಿಸ್ತೈತೆ. ಎಲ್ಲ ಕಟ್ ಮಾಡ್ಕೊತೀನಿ. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಅಷ್ಟೇ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. 1 ಟೊಮೊಟೊ ತಂದಿದ್ದೀನಿ. ಎಲ್ಲ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಪುದೀನ ಸೊಪ್ಪು, 1 ನಿಂಬೆಹಣ್ಣು. ನೆಕ್ಸ್ಟು ರುಬ್ಕೊಳ್ಳೋಕ್ಕೂ ಅಷ್ಟೇ ಹಸಿಮೆಣ್ಸಿಕಾಯಿ ತಗೊಂಡಿದ್ದೀನಿ ನಾನು. ಖಾರ ನೋಡ್ಕೊ ಹಾಕೊಳ್ಳಿ. ಹಸಿಮೆಣ್ಸಿಕಾಯಿ ನಾನಿಲ್ಲ ಒಂದು 6 ತಂದಿದ್ದೀನಿ. 6ರಿಂದ 7 ಮತ್ತು ಮೆಣಸಿನ್ಕಾಯಿ ಪುಡಿ ತಂದಿದ್ದೀನಿ. ಅನಾನಸ್ ಮೊಗ್ಗು, ಮರಾಠ ಮೊಗ್ಗು, ಚಕ್ಕೆ, ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸೋಂಪು, ಕೊತ್ತಂಬರಿ ಸೊಪ್ಪು ಅಷ್ಟೇ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಅದನ್ನೆಲ್ಲ ಹಾಕಿ ರುಬ್ಕೋಬೇಕು. ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕಿ. ಲವಂಗನೂ ಐತೆ. ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ಯಾವ ಥರ ಹಾಕ್ತಾಯಿದ್ದೀನಿ, ಯಾವ ಥರ ರುಬ್ತಾಯಿದ್ದೀನಿ ಅಂತಲೂ ತೋರಿಸ್ತಾಯಿದ್ದೀನಿ ನೋಡಿ. ಮೆಣಸಿನ್ಕಾಯಿನ ನಿಮ್ಮ ಖಾರ ನೋಡ್ಕೊ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಪುಡಿನೂ ಹಾಕ್ತಾಯಿದ್ದೀವಿ, ಒಗ್ಗರಣೆಗೂ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀವಿ. ನೋಡ್ಕೊ ಹಾಕ್ಕೊಳ್ಳಿ. ನಿಮ್ಮ ಖಾರ ಬೇಕು ಅಂದರೆ ಖಾರ, ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ ಖಾರ. ನೆಕ್ಸ್ಟು ಪುದೀನ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಮೆಣಸಿನ್ಕಾಯಿ, ಮರಾಠ ಮೊಗ್ಗೆಲ್ಲ ತಳ್ತಾಯಿದ್ದೀನಿ. ಮೆಣಸು, ಬೆಳ್ಳುಳ್ಳಿ 1 ಹೋಳು ತಂದಿದ್ದೀನಿ. ಮೆಣಸು, ಚಕ್ಕೆ, ಲವಂಗ, ಶುಂಠಿ, ಮರಾಠ ಮೊಗ್ಗು, ಸೋಂಪು, ಖಾರದ ಪುಡಿ, ಮೆಣಸಿನ್ಕಾಯಿ ಪುಡಿ ಇದು ನಮ್ಮ ಮನೇಲೇ ಮಾಡಿರೋದು, ಅದನ್ನೇ ಹಾಕ್ತಾಯಿದ್ದೀನಿ. ಅದಕ್ಕೆ ಈ ಥರ ಕಲರ್ ಕಾಣಿಸ್ತಾ ಇರೋದು. ಒಂದು ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ರುಬ್ಕೋಬೇಕು. ನುಣ್ಣಗೆ ಆಗಬೇಕು ಪೇಸ್ಟು. ನಾನಿಲ್ಲಿ ಯಾವುದೇ ರೀತಿ ಕಾಯಿ ಬಳಸ್ತಾ ಇಲ್ಲ. ಕಾಯಿ ಹಾಕ್ತಾನೆ ಈ ಥರನೂ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಕಾಯಿ ಅವಶ್ಯಕತೆ ಇಲ್ಲ ನೋಡಿ. ನೀಟಾಗಿ ನುಣ್ಣಗೆ ರುಬ್ಕೋತಾಯಿದ್ದೀನಿ ನಾನು. ಮಸಾಲೆ ನೀಟಾಗಿ ರುಬ್ಕೋಬೇಕು ನೀಟಾಗಿ. ಮಸಾಲೆ ಇವಾಗ ನೋಡಿ ಯಾವ ಥರ ಕಾಣಿಸ್ತೈತೆ, ಗ್ರೀನಿಶಾಗಿ ಕಾಣಿಸ್ತೈತೆ. ನೆಕ್ಸ್ಟ್ ಒಂದು ಬಾಣಲಿಗೆ, ಒಂದು ಕುಕ್ಕರ್ಗೆ ಎಣ್ಣೆ ಹಾಕೊಂಡಿದ್ದೀನಿ ನಾನು. ಒಂದು 4ರಿಂದ 5 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ನೆಕ್ಸ್ಟು ಪಲಾವ್ ಐಟಮ್ ಏನೇನು ಐತೆ ಅದೆಲ್ಲ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಒಗ್ಗರಣೆಗೆ ಏನು ಪಲಾವ್ ಐಟಮ್ ಒಗ್ಗರಣೆ ಅಂತ ಹೇಳ್ತೀವಲ್ಲ ಅದು. ಪಲಾವ್ ಎಲೆ, ಒಂದು ಸ್ವಲ್ಪ ಚಕ್ಕೆ, ಮರಾಠ ಮೊಗ್ಗು, ಲವಂಗ, ಕಲ್ಲು ಹೂವು ಅಂದರೆ ಅಲ್ಲಿ ಸಿಕ್ಕುತ್ತೆ ಕಲ್ಲು ಹೂವು ಅಂತ. ಪಲಾವ್ ಒಗ್ಗರಣೆಗೆ ಸಾಮಾನು ಅಂತ ಕೇಳಿದ್ರೆ ಅಲ್ಲೇ ಕೊಡ್ತಾರೆ ಅಂಗಡೀಲಿ. ಅದು ಆಪ್ಷನಲ್ಲು. ಏಲಕ್ಕಿ, ಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೈ ಮಾಡ್ಕೊತೀನಿ ಮೆಣಸಿನ್ಕಾಯಿ ನೀಟಾಗಿ. ಫ್ರೈ ಮಾಡ್ಕೊತಾಯಿದ್ದೀನಿ. ನೆಕ್ಸ್ಟ್ ನೋಡಿ, ಆಲ್ಮೋಸ್ಟ್ ಇವಾಗೆಲ್ಲ ಮೆಣಸಿನ್ಕಾಯಿ ಎಲ್ಲ ಇದಾಗೈತೆ, ಫ್ರೈ ಆಗೈತೆ. ನೀಟಾಗಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿಲ್ಲ ಅಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ.
ಈ ಪಲಾವ್ ಕ್ವಿಕ್ ರೆಸಿಪಿ ಚೆನ್ನಾಗಿ ಮಾಡ್ಬೋದು, ನೋಡ್ಕೊಂಡು ಮಾಡಿ ಈಸಿಯಾಗಿ ಕೂಲಾಗಿ. ನೋಡಿ ತಿರುಗ್ತಾ ಇದ್ದೀನಿ ಆವಾಗ. ಇವಾಗ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಈರುಳ್ಳಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣಗೆ ನಿಮ್ಗೆ ಇನ್ನೂ ಸಣ್ಣಗೆ ಬೇಕಾದ್ರೆ ಇನ್ನೂ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ನೀವು. ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಏನಾದ್ರು ಚಾನಲ್ಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಕಮೆಂಟ್ನ ನೀವು ಆಮೇಲೆ ಮಾಡಿ ಪಲಾವ್ ಮಾಡೋಕೆ ತಿಂದಾದ್ಮೇಲೆ ಹೆಂಗೈತೆ ಅಂತ ಹೇಳಿ ಕಮೆಂಟಲ್ಲಿ. ನೀಟಾಗಿ ಫ್ರೈ ಆಗಬೇಕು. ಮಟನ್ ಗ್ರೀನ್ ಕರಿ ಮಾಡೋದು ಹೇಳ್ಕೊಟ್ಟಿದ್ದೀನಿ. ನನ್ನ ಚಾನಲ್ನ ಚೆಕ್ ಮಾಡಿ, ವಿಡಿಯೋ ಕೊನೆಯಲ್ಲಿ ಇರುತ್ತೆ ನೋಡಿ ಬೇಕಾದ್ರೆ. ಈಸಿಯಾಗೈತೆ, ಈಸಿ ಸೂಪರ್ ಕ್ವಿಕ್ ರೆಸಿಪಿ. ಮಟನ್ ರೆಸಿಪಿ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ನೀಟಾಗಿ ಫ್ರೈ ಆಯ್ತೈತೆ ಈರುಳ್ಳಿ. ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ನೋಡಿ ಇನ್ನೊಂದು ಫ್ರೈ ಮಾಡ್ತಾಯಿದ್ದೀನಿ ನೀಟಾಗಿ. ಆಲ್ಮೋಸ್ಟ್ ಈಗ ಪಿಂಕ್ ಕಲರ್ ಬಂದೈತೆ. ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹುರ್ಕೋಬೇಕು. ನೋಡಿ ಇವಾಗ ಕಲರ್ ಚೇಂಜ್ ಆಗೈತೆ. ಇವಾಗ ಪುದೀನ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಪುದೀನ ಸೊಪ್ಪು ಅಷ್ಟೇ ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಹಾಕ್ತಿರೋದು ನಾನು. ಮೊದಲು ಹೇಳಿದೆ ಒಗ್ಗರಣೆಗೆ ಒಂದು ಸ್ವಲ್ಪ ಬೇಕು ಅಂತ, ಇಲ್ಲಿ ಆ್ಯಡ್ ಮಾಡ್ಕೊತಾಯಿದ್ದೀನಿ ನಾನು. ಅದನ್ನೂ ಅಷ್ಟೇ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೀಟಾಗಿ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಅಷ್ಟೇ ನೋಡಿ ಯಾವ ಥರ ಆಯ್ತೈತೆ ಕಾಣಿಸ್ತೈತೆ ಅಂತ. ಫ್ರೈ ಆಗಿ ಒಂದು ಸ್ವಲ್ಪ ಮೆತ್ತಗಾಯ್ತದೆ ನೋಡಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಯ್ತದೆ. ನೆಕ್ಸ್ಟು ನಾವೇನು ರುಬ್ಕೊಂಡಿರ್ತೀವಿ ಮಸಾಲೆ ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ನೋಡಿ ಎಲ್ಲ ರುಬ್ಕೊಂಡಿರೋದೆಲ್ಲ ಮಸಾಲೆ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ನೀಟಾಗಿ ಆ್ಯಡ್ ಮಾಡ್ಕೋಬೇಕು. ಮಸಾಲೆ ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಿ, ಯಾವ ಕ್ವಾಂಟಿಟಿಗೆ ಮಾಡ್ತಾಯಿದ್ದೀರ ಅನ್ನೋದು ಮೇಲೆ ಡಿಪೆಂಡು. ನಾನಿಲ್ಲಿ ಮಾಡ್ತಾಯಿದ್ದೆ 5 ಲೋಟ ಅಕ್ಕಿ ಮಾಡ್ತಾಯಿರೋದು ನಾನು. ಅದ್ರ ಪ್ರಕಾರ ತೊಗೊಂಡಿದ್ದೀನಿ ನಾನು. 1 kg ಚಿಕನ್ಗೆ 1 kg ಮಟನ್ಗೆ ಮಾಡ್ತಾಯಿದ್ದೀನಿ. ಟೊಮೊಟೊನ ಆ್ಯಡ್ ಮಾಡ್ತಿದ್ದೀನಿ ನಾನು. ನೆಕ್ಸ್ಟು ನೀಟಾಗಿ ಫ್ರೈ ಮಾಡಬೇಕು. ನೀಟಾಗಿ ಮಸಾಲೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋಂಗೆ ಹೊಂದ್ಕೊಂಗೆ ಫ್ರೈ ಮಾಡ್ತಾಯಿದ್ದೀನಿ ನೀಟಾಗಿ. ನೋಡಿ ಯಾವ ಥರ ಫ್ರೈ ಮಾಡ್ತಾಯಿದ್ದೀನಿ ಅಂತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕ್ರೇಜಿ ಲೈಫ್ ಬೈ ಲಕ್ಷ್ಮಿ ಅನ್ನೋ ಚಾನಲಲ್ಲಿ ಚೆನ್ನಾಗಿರೋ ರೆಸಿಪಿಗಳೆಲ್ಲ ಬರ್ತಾ ಇರುತ್ತೆ. ನಾವು ಬಿಗಿನರ್ಸು, ನಮ್ಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಪ್ಲೀಸ್. ಒಂದು ಲೈಕ್ ಮಾಡಿ. ನಿಮ್ಗೆ ಯಾವ್ದಾರ ಬೇರೆ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ರೆಸಿಪಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನಾನು. ನನ್ನ ಚಾನಲ್ ಒಳ್ಳೊಳ್ಳೆ ರೆಸಿಪಿ ಅಂತ ಚೆಕ್ ಮಾಡಿ. ಪೋರ್ಕ್ ರೆಸಿಪಿ ಐತೆ, ಪೆಪ್ಪರ್ ಪೋರ್ಕ್ ರೆಸಿಪಿ ಐತೆ, ಮಟನ್ ರೆಸಿಪಿ ಐತೆ, ವೆಜ್ಜಲ್ಲೂ ಸುಮಾರು ವೆರೈಟೀಸ್ ಐತೆ. ಚೆಕ್ ಮಾಡಿ ಫ್ರೆಂಡ್ಸ್. ಹೋಮ್ ರೆಮಿಡೀಸು ಐತೆ. ನೋಡಿ ಯಾವ ಥರ ಫ್ರೈ ಆಯ್ತೈತೆ ಅಂತ. ಕಾಸು ಸರ್ ಡಿಸೈನು, ಬಳೆ ಡಿಸೈನ್ ಏನಾದ್ರು ಬೇಕಾದ್ರೆ ನೋಡಿ ಶಾರ್ಟ್ಸಲ್ಲಿ ಹಾಕಿದ್ದೀನಿ. ನೀಟಾಗಿ ಫ್ರೈ ಮಾಡೋದು ಬೇಯಕ್ಕೆ ಬಿಟ್ಟಿದ್ದೀನಿ ನಾನು. ಫ್ರೈ ಮಾಡಿಕೊಂಡು ಆವಾಗ ತಿರುಗ್ತಾ ಇರಬೇಕು, ಹಿಡಿಯೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಇವಾಗ ಮಸಾಲೆ ಆ್ಯಡ್ ಮಾಡಿದ್ದೀವಲ್ಲ ಅದಕ್ಕೆ. ಈಗ ನೆಕ್ಸ್ಟ್ ಮಟನ್ ಆ್ಯಡ್ ಮಾಡ್ಕೊತಾಯಿದ್ದೀನಿ. ಮಟನ್ನ ನಾನು ಬೇಯಿಸಿ ಹಾಕ್ತಾಯಿರೋದು. ಮಟನ್ಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ ನಾನು. ಪದೇ ಹೇಳ್ತಾಯಿದ್ದೀನಿ. ಮಟನ್ಗೆ ಒಂದು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ನಾನು. ನೋಡಿ ಯಾವ ಥರ ಮಟನ್ನು ನೀಟಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳಿ ಅಂತ ತಿರುಗ್ತಾಯಿದ್ದೀನಿ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ನೀಟಾಗಿ ಒಂದು ಸ್ವಲ್ಪ ಮಸಾಲೆ ಹಿಡೀಲಿ ಅಂತ ಆ ಥರನೇ ಬೇಯಿಸ್ತಾಯಿದ್ದೀನಿ ನಾನು. ಇನ್ನೊಂದು ಸ್ವಲ್ಪ ಮಸಾಲೆ ನೀರು ಅಂದರೆ ಅದು
ಮಟನಲ್ಲಿ ನೀರು ಇತ್ತಲ್ಲ ಅದೊಂದು ಸ್ವಲ್ಪ ಇತ್ತು, ಅದು ಹಾಕೊಂಡಿದ್ದೀನಿ ಅಷ್ಟೇ. ನೋಡಿ ಫ್ರೈ ಆಯ್ತೈತೆ, ಯಾವ ಥರ ಎಣ್ಣೆ ಬಿಡ್ಕೊಂಡೈತೆ ನೋಡಿ ಕೆಳಗಡೆ. ನೀಟಾಗಿ ಮಜ್ಜಾಗಲಿ ಮಟನ್ಗೆ ಅಂತ ಮಸಾಲೆ ಅಂತ ಇಷ್ಟೊತ್ತವ್ರು ಬೇಯಿಸ್ತಾ ಇರೋದು. ಆಲ್ರೆಡಿ ಮಟನ್ ಬೇಯ್ದೈತೆ ನೀಟಾಗಿ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ, ಡಿಲೀಷಿಯಸ್ ಕಾಣಿಸ್ತೈತೆ, ಫ್ರೈ ಥರ ಕಾಣಿಸ್ತೈತೆ. ನೀಟಾಗಿ ತಿರುಗಬೇಕು, ಆವಾಗವಾಗ ಅಂಟು ಹಿಡಿತೈತೆ. ಒಂದು 10 ನಿಮಿಷ ಕಾಲ ಹಿಂಗೆ ಮಾಡಿ. ನೆಕ್ಸ್ಟು 5 ಲೋಟ ಅಕ್ಕಿ ತಂದಿದ್ದೀನಿ, ಇಂಡಿಯಾ ಗೇಟ್ ಬಾಸುಮತಿ ಅಕ್ಕಿ. ಯಾವ ಥರ ಕಾಣಿಸ್ತೈತೆ ನೋಡಿ, ಅದನ್ನ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ನಾನು. ನೆಕ್ಸ್ಟು 5 ಲೋಟ ಅಂದರೆ ಯಾವ ಲೋಟದಲ್ಲಿ ತೊಗೊಂಡಿದ್ದೀನಿ ನೋಡಿ, ಕರೆಕ್ಟಾಗಿ 5 ಲೋಟ ಆಯ್ತದೆ. ಇದರಲ್ಲಿ ಫುಲ್ ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ ಬಾಸುಮತಿ ಗೇಟು. ನೀವು ಸಣ್ಣ ಅಕ್ಕಿ ಬೇಕಾದ್ರೆ ಯೂಸ್ ಮಾಡ್ಬೋದು, ದಪ್ಪ ಅಕ್ಕಿ ಬೇಕಾದ್ರೆ ಯೂಸ್ ಮಾಡ್ಬೋದು, ಅದು ನಿಮ್ಮ ಚಾಯ್ಸ್. ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದು ಇಂಡಿಯಾ ಗೇಟ್ ಅಷ್ಟೇ. ಅದನ್ನ ನೀಟಾಗಿ ತೊಳ್ಕೊತಾ ಇದ್ದೀನಿ ನಾನು. ಅಕ್ಕಿನ ನೀಟಾಗಿ ತೊಳ್ಕೊಬೇಕು, 2ರಿಂದ 3-4 ಸಲ ತೊಳ್ಕೊಂಡ್ರೆ ಸರಿಯೇ, ಯಾಕಂದರೆ ಕೆಮಿಕಲ್ ಇರುತ್ತೆ ಅಂತ ನಾನು ಅಷ್ಟೇ. ನೋಡಿ ಯಾವ ಥರ ತೊಳ್ಕೊತಾ ಇದ್ದೀನಿ ಅಂತ ನೀಟಾಗಿ ತೊಳ್ಕೊಬೇಕು. ಅದೇನಾದ್ರು ಕಸ ಗೀಸ ಏನಾರು ಇದ್ದರೆ ಆಚೆಗೆ ಬರ್ತೀನಿ ಅಂತ ತೊಳ್ಕೊತಾ ಇದ್ದೀನಿ. ನೀಟಾಗಿ ತೊಳ್ಕೊಳ್ಳಿ ಅಕ್ಕಿನ ಯಾವತ್ತೂ, ಹಂಗೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಬಿಡಿ. ಆಮೇಲೆ ಸೋಸ್ತಾ ಇದ್ದೀನಿ, ನೀರನ್ನೆಲ್ಲ ಸೋಸ್ತಾ ಇದ್ದೀನಿ. ಒಬ್ಬೊಬ್ಬರು ಅಕ್ಕಿನ ಉನಿ ಹಾಕ್ತಾರೆ, ನಾವೇನು ಇಲ್ಲಿ ಉನಿ ಹಾಕ್ತಾಯಿಲ್ಲ. ಅಕ್ಕಿನ ಅಲ್ಲೇ ಮಾಡ್ಕೊಂಡು ಅಲ್ಲೇ ಇಮಿಡಿಯೇಟಾಗಿ ತೊಳ್ಕೊಂಡು ಹಂಗೆ ನೀಟಾಗಿ ಹಾಕೋತಾ ಇದ್ದೀನಿ ಅಷ್ಟೇ. ನೆಕ್ಸ್ಟು 5 ಲೋಟ ಅಕ್ಕಿಗೆ 10 ಲೋಟ ನೀರು ಹಾಕಬೇಕು. ನೋಡಿ ಲೋಟ ಇದೆಲ್ಲ ಬೇಷನ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನಾನು. ಮಿಕ್ಸಿಗೆ ಹಾಕೋತಾ ಇದ್ದೀನಿ ನಾನು, ಯಾಕಂದರೆ ಅಲ್ಲೊಂದು ಸ್ವಲ್ಪ ಮಸಾಲೆ ಇತ್ತಲ್ವ ಅದಕ್ಕೆ. ನೋಡಿ ನೆಕ್ಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀರನ್ನ. ಮಸಾಲೆ ಆಲ್ಮೋಸ್ಟ್ ಆಗೈತೆ, ಮರ್ಜಾಗೈತೆ. ಮಿಕ್ಸಿ ಹಂಗೆ ನೀಟಾಗಿ ತೊಳೆದ್ಬಿಟ್ಟು ಹಾಕಿ, ಮಸಾಲೆ ಎಲ್ಲ ಇರುತ್ತೆ ಮಿಕ್ಸಿಗೆ ಒಂದು ಸ್ವಲ್ಪ. ನೀಟಾಗಿ ಒಂದು ಸ್ವಲ್ಪ ತಿರುಗಿ ನೋಡಿ, ಆ ಕಡೆ ತಿರುಗಿ ನೀಟಾಗಿ ಯಾವ ಥರ ಕಾಣಿಸ್ತೈತೆ ಅಂತ ನೀಟಾಗಿ ನೋಡಿ. ಒಂದು ಸ್ವಲ್ಪ ಹೊತ್ತು, ಒಂದು 5ರಿಂದ 10 ನಿಮಿಷ ಬಿಟ್ಬಿಟ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ ನಾನು. ನೋಡಿ ಉಪ್ಪನ್ನ ನಾವು ಮೊದಲು ಮಟನ್ಗೂ ಹಾಕೊಂಡಿರ್ತೀವಿ, ಇವಾಗೂ ಇದಕ್ಕೂ ಬಿರಿಯಾನಿಗೂ ಹಾಕ್ತಾಯಿದ್ದೀವಿ. ಹಾಕೊಳ್ಳಿ ಉಪ್ಪನ್ನ. ಆಮೇಲೆ ಉಪ್ಪು ಆದರೆ ಆಮೇಲೆ ಕಮ್ಮಿ ಮಾಡೋಕ್ಕಾಗಲ್ಲ, ಉಪ್ಪು ಕಮ್ಮಿ ಆದರೆ ಮಾತ್ರ ಜಾಸ್ತಿ ಮಾಡ್ಕೊಬೋದು. ನೆಕ್ಸ್ಟ್ ನಿಂಬೆ ಹುಳಿ ಹಾಕ್ತಾಯಿದ್ದೀನಿ ನಾನು. ಬೀಜ ತೆಗೆದ್ಬಿಟ್ಟು ನೀಟಾಗಿ ಹಾಕೊಳ್ಳಿ ನಿಂಬೆ ಹುಳಿನ. ನಾನಿಲ್ಲಿ ಯೂಸ್ ಮಾಡ್ತಾ 1 ನಿಂಬೆ ಹುಳಿ. ನೆಕ್ಸ್ಟ್ ಇನ್ನೊಂದು ಒಣಲ್ಲಿ ಮಾಡ್ಕೊತಾ ಇದ್ದೀನಿ ನಾನು. ಎಲ್ಲ ಬೀಜ ತೆಗೆದ್ಬಿಟ್ಟು ಹಿಂಡ್ಕೊತಾ ಇದ್ದೀನಿ ನಾನು ನೀಟಾಗಿ. ನೋಡಿ ಬಿರಿಯಾನಿ ಆಲ್ಮೋಸ್ಟ್ ಈಗ ಅಕ್ಕಿ ಹಾಕ್ಬಿಟ್ರೆ ಮುಗೀತು. ನೋಡಿ ಕುದಿ ಬರ್ತೈತೆ, ಒಂದು ಸ್ವಲ್ಪ ಹೊತ್ತು ಕುದಿ ಬರುತ್ತೆ ಅಂತಲೇ ಬಿಟ್ಟಿದೆ. ಕುದಿ ಬಂದಮೇಲೆ ಅಕ್ಕಿ ಆ್ಯಡ್ ಮಾಡಿ, ಅದಕ್ಕಿಂತ ಮುಂಚೆ ಆ್ಯಡ್ ಮಾಡಿಬಿಡಿ. ನೋಡಿ ಈಗ ಅಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಒಂದು ಸ್ವಲ್ಪ ಮಳ್ಳಿ ಅಂತ ಅಕ್ಕಿ ತೊಳೆದು ನೀರೆಲ್ಲ ಸೋಸಿದ್ದೀನಿ ನಾನು. ಈಗ ಅಕ್ಕಿ ತುಂಬ್ತಾಯಿದ್ದೀನಿ. ನೀವು ವಿಷಲ್ಗಾರ ಹಾಕ್ಬೋದು, ಹಂಗೇನಾರ ಬೇಯಿಸ್ಬೋದು. ನಾನಿಲ್ಲ ಹಂಗೆ ಬೇಯಿಸ್ತಾ ಇರೋದು, ವಿಷಲ್ಗೆ ಹಾಕ್ತಾಯಿಲ್ಲ ನಾನು. ನೋಡಿ ಕುದಿತೈತೆ, ಇವಾಗ ಅಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಹುಲ್ಲೆಲ್ಲ ನೀಟಾಗಿ ಹಾಕೊಳ್ಳಿ. ನಾನು ಯೂಸ್ ಮಾಡ್ತಾ ಇರೋದು 5 ಲೋಟ ಅಕ್ಕಿ, 10 ಲೋಟ ನೀರು, 1 kg ಮಟನ್. ಈ ಹೊರ್ಗಡೆ ಎಲ್ಲ ತಿಂತೀವಿ ಅಂದರೆ ಮಟನ್ಗೆ ಎಷ್ಟು ದುಡ್ಡು, ಮಟನ್ ಪಲಾವ್ಗೆ ಎಷ್ಟು ದುಡ್ಡು ಕೊಡಬೇಕು. ಮನೆಯಲ್ಲೇ ಮಾಡ್ಕೊ ತಿಂದರೆ ಎಷ್ಟು ಜನ ತಿನ್ಬೋದು ಗೊತ್ತಾ. ಇದನ್ನ ನಾವು 6 ಜನ 7 ಜನ ತಿಂದ್ವಿ.
ಕಾಸ್ಟ್ ಎಫೆಕ್ಟಿವ್ ಮನೇಲಿ ಮಾಡ್ಕೊ ತಿನ್ನೋದ್ರಿಂದ ಹೊರಗಡೆ ತಿನ್ನೋದ್ರಿಂದ ದುಡ್ಡು ಜಾಸ್ತಿ, ಆರೋಗ್ಯಕ್ಕೂ ಹಾನಿಕರ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಯಾವಾಗಲೂ ಹೋಮ್ ಮೇಡೇ, ಹೊರ್ಗಡೆ ಇರೋದು ಹೊರ್ಗಡೆನೇ. ಹೊರ್ಗಡೆ ಇರೋದು ರುಚಿಯಾಗಿರುತ್ತೆ ಅಂದ್ಬಿಟ್ಟು ಹತ್ತಿಂದ ಆರೋಗ್ಯನೂ ಹಾಳಾಯ್ತದೆ. ಮನೇಲಿ ಮಾಡಿದ್ರೆ ಆದಷ್ಟು ಮನೇಲಿ ಮಾಡಿದ್ರೆ ತಿಂದರೆ ಆರೋಗ್ಯನೂ ಉಳ್ಕೊತದೆ. ಹೆಲ್ತ್ ಈಸ್ ವೆಲ್ತ್. ಇವತ್ತಿನ ಕಾಲದಲ್ಲಿ ಆರೋಗ್ಯನೇ ಇಂಪಾರ್ಟೆಂಟ್. ನೆಕ್ಸ್ಟ್ ಮಾಡ್ತಾಯಿದ್ದೆ, ಒಂದ್ಸಲ ತಿರುಗ್ತಾ ಇದ್ದೀನಿ. ಈಗ ಬೇಕಾದ್ರೆ ಒಂದು ಸ್ವಲ್ಪ ಟೇಸ್ಟು ಬೇಕಾದ್ರೆ ನೋಡ್ಬೋದು ಉಪ್ಪು ಕರೆಕ್ಟಾಗಿ ಆಯ್ತಾ ಅಂತ. ಕುದಿ ಬಂದೈತೆ ಇವಾಗ ನೋಡಿ. ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿಲ್ಲ, ಕುಕ್ಕರ್ದು ಹಂಗೆ ಬೇಯಿಸ್ಕೊತಾಯಿದ್ದೀನಿ ನಾನು. ಅವಾಗ ಅಲ್ಲೇ ತಿರುಗಿ ಮೊಬೈಲ್ ನೋಡೋದು, ಏನಾದ್ರು ಸೀರಿಯಲ್ ನೋಡೋದು ಕುತ್ಕೊಬಿಟ್ಟಿರ. ಆಮೇಲೆ ಏನಿಲ್ಲ, ಪಲಾವೆಲ್ಲ ಹಿಡ್ಕೊಬಿಟ್ಟಿರುತ್ತೆ ಅಷ್ಟೇ. ಹಂಗೆ ಆಗೋದು ಒಂದೊಂದ್ಸಲಿ. ಒಲೆ ಮೇಲೆ ಏನೇ ಹೋಗ್ಬಿಟ್ಟು ಸೀರಿಯಲ್ ನೋಡ್ತಾ ಕುತ್ಕೊಂಡಿರ್ತೀವಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಮೇಲ್ಗಡೆ. ಮರ್ತೇ ಹೋಗಿರುತ್ತೆ ಸ್ಟವ್ ಮೇಲೆ ಇಟ್ಬಿಟ್ಟಿದ್ದೀವಿ ಅಂತ. ಅದು ಹಿಡ್ಕೊ ಸೀತದು, ನಾವು ಸೀರಿಯಲೇ ನೋಡ್ತಾ ಇರ್ತೀವಿ. ಅದಕ್ಕೆ ಹೇಳಿದೆ. ನೋಡಿ ಯಾವ ಥರ ಕಾಣಿಸ್ತೈತೆ. ಆಲ್ಮೋಸ್ಟ್ ಆಗೈತೆ. ಒಂದು ಸ್ವಲ್ಪ ನೀರೆಲ್ಲ ಹೋಗಿ ಪಂಗಬೇಕು. ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಅಷ್ಟೇ, ವಿಷಲ್ಗೇನು ಹಾಕಿಲ್ಲ ನಾನು. ಸುಮ್ಮನೆ ಮೇಲೆ ಕ್ಲೋಸ್ ಮಾಡಿರೋದು ಸ್ಯಾಂಪಲ್ಗೆ ಅಷ್ಟೇ, ಪಂಗಲಿ ಅಂತ. ನೆಕ್ಸ್ಟ್ ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಸ್ವಲ್ಪ ನೀರು ಐತೆ ಹಂಗೆ. ಒಂದು ಸ್ವಲ್ಪ ತಿರುಗಿಕೊಳ್ಳೋಣ ಅಂತ ತಿರುಗ್ತಾ ಇದ್ದೀನಿ ನಾನು ಈಗ. ಇನ್ನು ಸ್ವಲ್ಪ ಹೊತ್ತು ಪಂಗಬೇಕು. ಯಾವ ಥರ ಕಾಣಿಸ್ತೈತೆ ನೋಡಿ. ಬಾಸುಮತಿ ಅಕ್ಕಿ ಉದ್ದುದ್ದು ಇದು ಕಲರ್ ಕಮ್ಮಿ ಕಾಣಿಸ್ತೈತೆ, ಬಟ್ ಮಾಡಿದಾಗ ಕರೆಕ್ಟಾಗಿತ್ತು. ಕ್ಯಾಮ್ರಾದಲ್ಲಿ ಆ ಥರ ಕಾಣಿಸ್ತೈತೆ, ಕ್ಯಾಮ್ರಾ ಲೈಟ್ಗೆ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಆಲ್ಮೋಸ್ಟ್ ಪಂಗೈತೆ. ಇನ್ನೊಂದು ಸ್ವಲ್ಪ ಪಂಗಲಿ ಅಂತ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು. ಇವಾಗ ಆಗೈತೆ ನೋಡಿ ಯಾವ ಥರ ಕಾಣಿಸ್ತೈತೆ ಪಲಾವು. ಈ ಮಟನ್ ಬಿರಿಯಾನಿಗೆ ಮೊಸರು ಬಜ್ಜಿ ಕಾಂಬಿನೇಷನ್ ಆಗೋ ತಿನ್ಬೋದು. ಇಲ್ಲ ಅಂದರೆ ನೀವು ಬಿರಿಯಾನಿನೇ ತಿನ್ಬೋದು ಆರಾಮಾಗಿ. ಬಿರಿಯಾನಿ ಯಾವ ಥರ ಕಾಣಿಸ್ತೈತೆ ನೋಡಿ. ಸ್ಪೈಸಿ ಬಿರಿಯಾನಿ ರೆಡಿಯಾಗೈತೆ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಸೂಪರ್ ಬಿರಿಯಾನಿ ರೆಡಿ. ಬಿಸಿ ಇದ್ದಾಗಲೇ ಬಿರಿಯಾನಿ ತಿನ್ಕೊಳ್ಳಿ. ಆರಾದ್ಮೇಲೆ ಚೆನ್ನಾಗಿರುತ್ತೆ. ಒಬ್ರಿಗೂ ಒಂದೊಂದು ಥರ ಇಷ್ಟ. ನಂಗೆ ಬಿಸಿನೇ ಇಷ್ಟ. ಬಿಸಿ ಬಿರಿಯಾನಿ ರೆಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ದಮ್ ಬಿರಿಯಾನಿ ಮಾಡೋದೆಲ್ಲ ಕೊಡ್ತೀನಿ ನಾನು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್.